ಕಟ್ಟಿದ ಮಹಲು ಬೀಳುವುದು, ಹುಟ್ಟಿದ ಹುಳವೂ ಸಾಯುವುದು, ಕುಳಿತ ಪಕ್ಷಿ ಒಮ್ಮೆ ಹಾರುವುದು, ಉರಿಯುವ ದೀಪವೂ ಆರುವುದು, ಹರಿಯುವ ನೀರು ಕೂಡ ನಿಲ್ಲುವುದು, ಉಳಿದ ಜ್ಞಾನ ಮಾತ್ರ ಒಂದು ಅಳಿಯಲಾರದು, ನಾವಳಿದರೂ ಅದು ಇನ್ನೊಂದರಲ್ಲಿ ಮೊಳೆಯುವುದು, ಬೆಳಗುವುದು, ಬೆಳೆಯುವುದು. ಹೇಮಕೋಟೇಶ ಆಧುನಿಕ ವಚನವನ್ನು ಸಾದರಪಡಿಸಿ ತತ್ವಜ್ಞಾನಿ ಎಸ್ ರಾಧಾಕೃಷ್ಣನ್ ಅವರನ್ನು, ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರನ್ಗೆ ಪ್ರಣಾಮಗಳನ್ನು ಸಮರ್ಪಿಸಿ, ವಿಭೂತಿ ಪುರುಷ ಸದ್ಗುರು ವಿರೂಪಾಕ್ಷ ತಾತನವರನ್ನು, ಲಿಂಗೈಕ್ಯ ಸದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃ ಗದ್ದಿಗೆಗೆ ಹಣೆಮಣಿದು, ಕಲ್ಮಠ್ ಪದವಿ ಪೂರ್ವ ಕಾಲೇಜು ಆಯೋಜಿಸಿರುವ SSLC ವಿದ್ಯಾರ್ಥಿಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆಯ ನಂತರ ಪ್ರೇರಣಾದಾಯಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕಾಲೇಜಿನ ಪ್ರಾಚಾರ್ಯರಾದ SS ಪಾಟೀಲ್ರವರೇ, ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಸಂಸ್ಥೆಯ ಆಡಳಿತಾಧಿಕಾರಿಯಾದ ಸಂಗಯ್ಯ ಸ್ವಾಮಿ ಅವರೇ, ಪದವಿ ಕಾಲೇಜಿನ ಪ್ರಾಚಾರ್ಯರು ಮತ್ತು ಗೆಳೆಯರಾದ ಸಿದ್ದನ್ ಗೌಡ್ರೆ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರಭೈ ಸ್ವಾಮಿ ಅವರೇ, ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯಸ್ಥರಾದ ಮಂಜುನಾಥ್ ಕಮ್ತಾರ್ ಅವರೇ, ಎಲ್ಲಕ್ಕೂ ಮಿಗಿಲಾಗಿ ಇವತ್ತು ಪ್ರಭಾರಿ ವಹಿಸಿದ ಕೇಮನಾಯಕ್ ಅವರೇ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ವಿಶೇಷವಾಗಿ ನಿಮ್ಮೆಲ್ಲರನ್ನು ಕರೆದುಕೊಂಡು ಬಂದಂಥ ವಿವಿಧ ಶಾಲೆಯ ಶಿಕ್ಷಕರೇ, ಪಾಲಕರೇ, ಎಲ್ಲಕ್ಕೂ ಮಿಗಿಲಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ನೀವು ಗಟ್ಟಿ ಕಾಳು ಅಂದರು, ನಮ್ಮ ಇರ್ಪಣ್ ಸರ್ ಮಾತಾಡ್ತಾ ನಿಮಗೆಲ್ಲ ಗಟ್ಟಿ ಕಾಳು ಅಂದರು. ಆದರೂ ಯಾಕೋ ಊಟ ಮಾಡಿದ ತಕ್ಷಣ ಈ ಗಟ್ಟಿ ಕಾಳು ಗೇಟ್ ಹತ್ರ ಓದು ಅಂತ ಸುದ್ದಿ ಕೇಳಿದೆ. ಗೇಟ್ ಹತ್ರ ಹೋಗೋದು ಇದೆ, ಮನೆಗೆ ಹೋಗೋದು ಇದೆ. ಇಲ್ಲಿವರೆಗೂ ನಾವು ಏನು ಕಾರ್ಯಕ್ರಮ ಮಾಡ್ತಿದ್ವಿ ಅಂದರೆ, ಪರೀಕ್ಷೆ ಮುಗಿದ ತಕ್ಷಣವೇ ಕಾರ್ಯಕ್ರಮ ಮಾಡಿ ಊಟ ಮಾಡಿಸ್ತಿದ್ವಿ. ಪಾಟೀಲ್ ಪುಟ್ಟಪ್ಪನವರು ಒಂದು ಮಾತು ಹೇಳ್ತಾರೆ, ಹೊಟ್ಟೆ ತಾಳ ಹಾಕುವಾಗ ಬುದ್ಧಿ ಕೆಲಸ ಮಾಡುವುದಿಲ್ಲ ಅಂತ. ಹೊಟ್ಟೆ ತಲೆಯನ್ನಾಳುತ್ತದೆ ವಿನ ತಲೆ ಹೊಟ್ಟೆಯನ್ನಾಳುವುದಿಲ್ಲ ಅಂತ ಪಾಟೀಲ್ ಪುಟ್ಟಪ್ಪನವರ ಮಾತನ್ನು ಪರಿಗಣಿಸಿ, ಹೊಟ್ಟೆಯನ್ನು ಮೊದಲು ಗಟ್ಟಿ ಮಾಡಿ ನೆತ್ತಿಗೊಂದಿಷ್ಟು ಬುತ್ತಿ ಕಟ್ಟಿಕೊಡಬೇಕು ಅನ್ನೋ ಕಾರ್ಯಕ್ರಮ ಇದಾಗಿದೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಲ್ಲಿ ಆಲಿಸುವ ಆಸಕ್ತಿ ಅಗಾಧವಾಗಿರುತ್ತದೆ ಅಂತ ಎಲ್ಲೋ ಓದಿದ ನೆನಪು ನನಗೆ. ಹಾಗಾಗಿ ಆಲಿಸುವ ಆಸಕ್ತಿ ಅಗಾಧವಾಗಿದೆ ಎನ್ನುವ ಮಾತು ಸತ್ಯವಾಗಿದ್ದರೆ, ಅದನ್ನು ಸಾಬೀತುಪಡಿಸಬೇಕಾಗಿದ್ದರೆ ಒಂದು ಅರ್ಧ ಗಂಟೆ ದಯಮಾಡಿ ನಾವು ಆಡುವ ಮಾತುಗಳನ್ನು ಕೇಳ್ತೀರಿ ಅನ್ನುವಂಥ ಆಶಾವಾದ ಕೂಡ ನಮ್ಮದು. ಓಕೆ, ಈ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ಅಂದರೆ ಒಂದು ಎರಡು ಕಾರಣ. ಮೊದಲನೇದಾಗಿ, ಶಾಲಾಗಳಲ್ಲಿ ಶಾಲಾ ಹಂತದ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಿಕೊಟ್ಟು ಸಹಕರಿಸಿದ ನಿಮ್ಮೆಲ್ಲ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕ ಬಳಗಕ್ಕೂ ಮೊದಲು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಅವರು ಅವಕಾಶ ಮಾಡಿಕೊಟ್ರಂತಲೇ ನೀವೆಲ್ಲ ಇಲ್ಲಿ ಬಂದು ಸೇರಿದಿರಿ. ಇನ್ನು ಎರಡನೇದು ಹಾಗೂ ಅಂತಿಮ ಸುತ್ತಿನಲ್ಲಿ ಅವಕಾಶ ಪಡೆದ, ಅರ್ಹತೆ ಪಡೆದ ವಿದ್ಯಾರ್ಥಿಗಳನ್ನು ತುಂಬ ಪ್ರೀತಿ ಅಭಿಮಾನದೊಂದಿಗೆ ಕಲ್ಮಠ್ ಕಾಲೇಜಿಗೆ ಸ್ವತಃ ತಾವೇ ಕರೆದುಕೊಂಡು ಬಂದ ಶಿಕ್ಷಕರಿಗೂ, ಪಾಲಕರಿಗೂ, ವಿದ್ಯಾರ್ಥಿಗಳಿಗೂ ಈ ಕಲ್ಮಠ್ ಕಾಲೇಜ್ ಕೃತಜ್ಞತೆಗಳನ್ನು ಸಮರ್ಪಿಸುತ್ತದೆ. 3 ವರ್ಷಗಳ ಹಿಂದೆ ಪ್ರಸ್ತುತ ಗುರುಗಳಾಗಿರುವಂಥ, ಈ ಸದ್ಯ ಕಲ್ಮಠದಲ್ಲಿರುವಂಥ ಗುರುಗಳು ಶಟಸ್ಥಲ ಬ್ರಹ್ಮ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶಯ ಅದು. 3 ವರ್ಷಗಳ ಹಿಂದೆ ತಮ್ಮ ಗುರುಗಳು ಲಿಂಗೈಕ್ಯ ಆದ ನಂತರ ಗುರುಗಳ ಪುಣ್ಯಾರಾಧನೆಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಒಂದು 50,000 ರೂಪಾಯಿಯನ್ನು ತೆಗೆದಿಟ್ಟು ವಿದ್ಯಾರ್ಥಿಗಳಿಗೆ ಬಹುಮಾನ ರೂಪದಲ್ಲಿ ಕೊಡಬೇಕು ಅನ್ನುವ ಕಾರಣಕ್ಕೆ ಅವರ ಸಲಹೆ ಮತ್ತು ಆದೇಶಕ್ಕನುಗುಣವಾಗಿ ನಮ್ಮ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರ ಬಳಗ 1 ತಿಂಗಳ ಪರ್ಯಂತರವಾಗಿ ಇದರ ಹಿಂದೆ ಶ್ರಮಿಸಿದ್ದಾರೆ. ಹಾಗಾಗಿ ಈ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಡೆಸುತ್ತಿರುವಂಥ ಈ ಆಲೋಚನೆಯನ್ನು ಏನು ಮಾಡಿದ್ದಾರೆ ಗುರುಗಳಿಗೆ, ಆ ಗುರುಗಳಿಗೂ ಮತ್ತು ನಮ್ಮ ಪ್ರಾಚಾರ್ಯರಿಗೂ ಮೊದಲು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಇನ್ನು ಈಗಾಗಲೇ ಹೇಳಿದ್ದೀನಿ, ತಮ್ಮ ನೆನಪಿನ ಶಕ್ತಿ,
ಜ್ಞಾನದ ಸಾಮರ್ಥ್ಯ, ಬರವಣಿಗೆ ಕೌಶಲ್ಯ, ಪರೀಕ್ಷೆ ಮಾಡೋದಕ್ಕಾಗಿಯೇ ಒಂದು ಪರೀಕ್ಷೆ ಇತ್ತು. ಅದು ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ತಮ್ಮ ನೆನಪಿನ ಶಕ್ತಿ, ತಮ್ಮ ಜ್ಞಾನದ ಸಾಮರ್ಥ್ಯ, ತಮ್ಮ ಬರವಣಿಗೆಯ ಸ್ಕಿಲ್, ಕೌಶಲ್ಯ ಹೇಗಿದೆ ಅಂತ ಅನ್ನೋದಕ್ಕಾಗಿಯೇ ಆ ಪರೀಕ್ಷೆ ಏರ್ಪಡಿಸಿತ್ತು. ಈ ಕಾರ್ಯಕ್ರಮ ಆಯೋಜಿಸಿ ಒಂದಿಷ್ಟು ಮಾರ್ಗದರ್ಶನದ ಮಾತುಗಳನ್ನು ತಮಗೆ ಆಡಿಸಿ ಒಂದಿಷ್ಟು ವಿದ್ಯಾರ್ಥಿಗಳ ನೆತ್ತಿಗೆ ಬುತ್ತಿ ಕಟ್ಟಿಕೊಡುವಂಥ ಪ್ರೇರಣಾದಾಯಕ ಕೂಡ ಈ ಕಾರ್ಯಕ್ರಮದ ಹಿಂದೆ ಕೆಲಸ ಮಾಡುತ್ತಿದೆ ಅಂತ ನಾನು ಭಾವಿಸ್ತೇನೆ. ಬರೇ ಜ್ಞಾನದ ಪರೀಕ್ಷೆಯಲ್ಲ, ನೆತ್ತಿಗೆ ಬುತ್ತಿ ಕಟ್ಟಿಕೊಟ್ಟರೆ ಸಾಲದು, ಬಂದಂಥ ವಿದ್ಯಾರ್ಥಿಗಳ ಹೊಟ್ಟೆಯನ್ನೂ ಗಟ್ಟಿ ಮಾಡಿ ಕಳಿಸಲು ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈಗಾಗಲೇ ಊಟ ಮಾಡಿದಿರಿ, ಭಾಳ ಶಾಂತವಾಗಿ ಸಾಲುಗಟ್ಟಿ ಊಟ ಮಾಡಿದಿರಿ, ಅದಕ್ಕೆ ನಿಮಗೆ ಥ್ಯಾಂಕ್ಸ್. ಜ್ಞಾನದ ಸಾಮರ್ಥ್ಯ ಪರೀಕ್ಷಿಸಿದ, ಹೊಟ್ಟೆ ಗಟ್ಟಿ ಮಾಡಿದ, ನೆತ್ತಿಗೆ ಬುತ್ತಿ ಕಟ್ಟಿಕೊಟ್ಟ ಕಲ್ಮಠ ಕಾಲೇಜಿನ ಈ ಕಾರ್ಯಕ್ಕೆ ಮತ್ತೆ ಜೋರಾದ ಚಪ್ಪಾಳೆಯೊಂದಿಗೆ ತಟ್ಟಬೇಕು. ಯಾಕೆ ಚಪ್ಪಾಳೆಯನ್ನು ತಟ್ಟಬೇಕಂತ ಅಂದರೆ, ಯಾರೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಒಂದಿಷ್ಟು ಶಭಾಷ್ ಅನ್ಬೇಕು. ಯಾಕೆಂದರೆ ಬದ್ಮಾಶನ ಜನ ಭಾಳ ಅದರ. ಶಭಾಷ್ ಶಭಾಷ್ ಅನ್ಬೇಕು. ಆಮೇಲೆ ನಾನು ಎಲ್ಲ ಕಾರ್ಯಕ್ರಮದಾಗ ಹೇಳ್ತಿರ್ತೀನಿ, ಈಗ ನೋಡಿ ಆರಾಮ್ ಚಂದ ಕುಂತೀರಿ ನೋಡಿ. ಈಗ ನನಗೆ ಹಿಂಗೆ ಕುಂತ್ಬಿಟ್ರೆ ಸಾಕು, ಇನ್ನು ಅರ್ಧ ಗಂಟೆ ಮಾತಾಡ್ತೀನಿ, ಗಾಬರಿ ಆಗಬೇಡಿ. ಈಗ ಇದು ಎಲ್ಲ ಕೊಡ್ತಾರೆ, ಎಲ್ಲ ಕಡೆಗೆ ಇದು ಕೊಡ್ತಾರೆ, ನಾನು ಎಲ್ಲ ಕಡೆಗೆ ಹೇಳ್ತಿರ್ತೀನಿ ಇದನ್ನು. ಈ ಗುಲಾಬಿ ಹೂವನ್ನೇ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ, SSLC ವಿದ್ಯಾರ್ಥಿಗಳು ನೀವು ಇದ್ದೀರಲ್ಲ, ಇದನ್ನು ಭಾಳ ಅರ್ಥ ಮಾಡಿಕೊಳ್ಬೇಕು. ಈ ಹೂವು ನಮಗೆ ಬಹುದೊಡ್ಡ ಆದರ್ಶ, ಈ ಹೂವೇ ಬಹುದೊಡ್ಡ ಮಾದರಿ ನಮ್ಮ ಬದುಕಿಗೆ. ಯಾಕೆ ಹೇಳಿ, ಅರಳಿದ್ರೆ ಮರಣ ಅಂತ ಗೊತ್ತು. ಇದು ಯಾವಾಗ ಅರಳುತ್ತದೆ ಇದು ಸಾಯ್ತದೆ. ಅದು ಅರಳದಂತೆ ಕಟ್ ಮಾಡ್ಕೆ ಬಂದೀವಿ ನಾವು. ಅರಳಿದ್ರೆ ಮರಣ ಅಂತ ಗೊತ್ತು, ಆದರೂ ಅರಳ್ತದೆ, ಒಂದಿಷ್ಟು ನಮಗೆಲ್ಲ ಖುಷಿ ಕೊಡುತ್ತದೆ. ಇಲ್ಲಿ ಕುಂತವರಿಗೆ, ಇವ ಮಾತಾಡೋವನಿಗೆ ಗೊತ್ತದೆ, ಹುಟ್ಟಿ ಒಂದ ಮ್ಯಾಕೆ ಒಂದಿನ ನಾವು ನಾವ್ಯಾಕೆ ಅನ್ಕೊಂಬ ನೀವು ಅಂದಿರಿ ಸಾಯ್ತೀವಿ. ಡೇಟ್ ಆಫ್ ಬರ್ತ್ ಇದೆ ನಮ್ಮ TC ಒಳಗೆ, ಡೇಟ್ ಆಫ್ ಡೆತ್ ಇಲ್ಲ. ಡೇಟ್ ಆಫ್ ಡೆತ್ ಇಲ್ಲ ಅಂದರೂ ಕೂಡ, ಬಟ್ ಯಾಕಿಲ್ಲ ಅಂದರೆ ಹುಟ್ಟಿದ್ದು ಗೊತ್ತದ, ಅದಕ್ಕೆ ಡೇಟ್ ಬರೆದಾರೆ. ಸಾಯೋ ಡೇಟ್ ಗೊತ್ತಿಲ್ಲ, ಅದಕ್ಕೆ ನಮಗೆ ಬರೆದಿಲ್ಲ ಅಲ್ಲಿ. ಬಟ್ ಸಾಯೋ ಡೇಟ್ ಗೊತ್ತಿಲ್ಲ ಅಂದರೂ ಕೂಡ, ಬಟ್ ಎಲ್ಲರಿಗೂ ಗೊತ್ತು, ಒಂದಿಲ್ಲ ಒಂದಿನ ಸಾಯ್ತೀವಿ. ಸಾವು ಪರಮಸತ್ಯ ಮತ್ತು ಕುತೂಹಲ. ಪರಮಸತ್ಯ ಅಂತ ಯಾಕಂತೀನಿ ಅಂದರೆ, ಪರ್ಮನೆಂಟ್ ಇಟ್ ಈಸ್, ಬಂದೇ ಬರ್ತದೆ ಅದು. ಕುತೂಹಲ ಅಂತ ಯಾಕಂತೀನಿ ಅಂದರೆ, ಯಾವಾಗ ಬರ್ತದೆ ಗೊತ್ತಿಲ್ಲ, ಅದೇ ಕ್ಯೂರಿಯಾಸಿಟಿ. ಆ ಕಾರಣಕ್ಕಾಗಿಯೇ ಬಂದು ಹೋಗೋದ್ರ ಮಧ್ಯೆ ನಮ್ಮ ಬದುಕಿದೆಯಲ್ಲ, ನಿಮ್ಮ ವಿಷ್ಣುವರ್ಧನ್ ಒಂದು ಹಾಡಿದೆಯಲ್ಲ, ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಅನಿತು ಅಂತರ, ಬಂದು ಹೋಗುವ ಸ್ನೇಹ. ಮುಂದೇನು ಮುಂದೆ ನಿಮ್ಗೆ ಯಾಕೆ ಚರಂದಿರನು, ಇಲ್ಲಿ ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವಿನ ಪೇಜ್ ಅವಲ್ಲ, ಅವು ನಾವೇ ಬರ್ಕೋಬೇಕು. ಅವು ಮೊದಲನೇ ಪುಟ ಹುಟ್ಟು, ಕೊನೆಯ ಪುಟ ಸಾವು, ಈ ಮಧ್ಯದ ಪುಟಗಳು ನಾವೇ ಬರ್ಕೋಬೇಕು. ಅದಕ್ಕೆ ಏನಾದರೂ ಮಾಡುತ್ತಿರು ತಮ್ಮ, ಏನಾದರೂ ಮಾಡುತ್ತಿರು ಈ ಮಣ್ಣಿನ ಋಣವನ್ನು ಕಳೆಯಲು, ಏನಾದರೂ ಮಾಡುತ್ತಿರು ಸುಮ್ಮನೆ ಮಂಡಿಗೆ ಭಾರವಾಗಿ ಯಾಕೆ ಸಾಹಿತ್ಯ ಅಂತಾನೆ ಗೋಪಾಲಕೃಷ್ಣ ಅಡಿಗ ಅವರು. ಹಾಗಾಗಿ ಏನಾದರೂ ಕೂಡ ನಾವು ಒಂದಿಷ್ಟು ಸಾಧಿಸಬೇಕಾದ್ರೆ ಈ ಹೂವು ನೋಡ್ರಿ, ಈ ಗುಲಾಬಿ ಹೂವು ಯಾಕೆ ಕೊಡ್ತಾರೆ ಅಂದರೆ, ನೋಡಿ ಅಲ್ಲೆಲ್ಲ ಫೋಟೋ ಹಾರ ಹಾಕಿದ್ದೇ ಬೇರೆ, ನಮ್ಮ ಕೈಯಾಗ ಕೊಟ್ಟಿದ್ದೇ ಬೇರೆ. ಯಾವುದು ಚೆಂಡು ಹೂವು ಕೊಡೋದಿಲ್ಲ, ಕನಕಾಂಬರಿ ಕೊಡೋದಿಲ್ಲ, ಇದೇ ಹೂವು ಕೊಡ್ತಾರೆ ಯಾವ ಕಾರ್ಯಕ್ರಮಕ್ಕೂ ಕೂಡ. ಯಾಕೆ ಕೊಡ್ತಾರೆ ಅಂದರೆ, ಈ ಗುಲಾಬಿ ಕೆಳಗಡೆ ಯಾವಾಗಲೂ ಮುಳ್ಳಿರ್ತದೆ, ಮುಳ್ಳು. ಅದಕ್ಕೆ ನೀವು ಅರ್ಥ ಮಾಡಿಕೊಳ್ಬೇಕು, ಗುಲಾಬಿ ಒಳಗ ಮುಳ್ಳಾದಂಥ ವ್ಯಥೆ ಪಡೋದಕ್ಕಿಂತ ಆ ಮುಳ್ಳಿನೊಳಗೆ ಒಂದು ಗುಲಾಬಿ ಅದಲ್ಲ ಅಂತ ಖುಷಿ ಪಡಬೇಕು. ಅದೇ ಜೀವನ. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ವಿದ್ಯುತ್ ವ್ಯವಸ್ಥೆ ಇರಲಿಲ್ಲ. ಬೀದಿ ದೀಪದ ಕೆಳಗೆ ಓದಿ ಮೇಧಾವಿಗಳಾದರೂ ವಿಶ್ವವೇ ಕೊಂಡಾಡ್ತಾರೆ. ಮನೆ ಮನೆಗೂ ಪೇಪರ್ ಹಂಚುತ್ತಿದ್ದ APJ ಅಬ್ದುಲ್ ಕಲಾಂ ಕ್ಷಿಪಣಿಯ ಜನಕ ಆದ, ಈ ದೇಶದ ರಾಷ್ಟ್ರಪತಿ ಆದ. ಅಂಥ ಸಾಧಕರನ್ನು ನಾವು ಸ್ಮರಿಸಬೇಕಾಗಿದೆ. ಆ ಕಾರಣಕ್ಕೆ ಇಲ್ಲಿ ಮುಳ್ಳಾದಂಥ ನಾವು ವ್ಯಥೆ ಪಡಬಾರ್ದು, ನಮ್ಮ ಬಡತನ ಇದೆ ಅಂತ ಹೇಳ್ಬಾರ್ದು. ಕೆಸರಿನಾಗೆ ಕಮಲ ಅರಳ್ತವೆ, ಕತ್ತಲದಾಗೆ ನಕ್ಷತ್ರ ಹೊಳಿತವೆ. ಎಲ್ಲಿ ಕಷ್ಟ ಇರ್ತದೆ, ಸಾಧನೆ ಎಂಬುದು ಸಾಧಕನೇ ಸೊತ್ತವಿನ ಸೋಮಾರಿಗಳ ಸೊತ್ತಲ್ಲ. ಈ ಗುಲಾಬಿ ಮತ್ತೆ ಹೇಳ್ತದೆ ನೋಡಿ, ಈ ಕಡೆ ಮುಟ್ಟಿ ನೋಡ್ರಿ, ಇದನ್ನ ವೆರಿ ಸಾಫ್ಟ್, ಭಾರಿ ಮೆತ್ತಗಿದೆ ಇದು. ಕೆಳಗಡೆ ಮುಟ್ಟಿ ನೋಡಿದ್ರೆ ಮುಳ್ಳವ. ಈ ಬದುಕಂದ್ರೆ ಹಾಗೇನೆ. 42 ದಿನ ಉಳಿದದು ಇವತ್ತಿಗೆ ಪರೀಕ್ಷೆ ನಿಮ್ಮದು.
6 ಸಬ್ಜೆಕ್ಟ್ ಇದ್ದಾವೆ. ಒಂದು ವಾರಕ್ಕೆ 7 ದಿನ ಒಂದು ಸಬ್ಜೆಕ್ಟಿಗೆ ಬರ್ತದೆ ನಿಮಗೆ. 7 42. ಒಂದೊಂದು ಸಬ್ಜೆಕ್ಟಿಗೆ ಒಂದೇ ವಾರ ಟೈಮ್ ಇದೆ. ನಾನು ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇಲ್ಲ, ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಒಂದೇ ಒಂದು ವಾರ ಒಂದು ವಿಷಯಕ್ಕಾದ ಅದರಾಗ ನಿದ್ದೆ ಮಾಡಬೇಕು, ಮಕ್ಕಬೇಕು, ಟಿ ವಿ ನೋಡಬೇಕು, ಮೊಬೈಲ್ ನೋಡಬೇಕು, ಯಾರ್ಯಾರು ಕೂಡ ಮಾತಾಡಬೇಕು, ಇಷ್ಟರ ಮಧ್ಯೆ ಓದಬೇಕು. ಆ ಕಾರಣಕ್ಕಾಗಿ ಸಮಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ. ಭಾಳ ಮುಖ್ಯವಾಗಿ ಹೇಳುವಂಥ ಮಾತಿದು. ಕ್ಯಾಲೆಂಡರ್ ಅಂದರೆ ನಮಗೆ ಡರ್ ಆಗ್ಬೇಕಂತೆ. ಗೋಡೆಗೆ ಮಳೆ ಜಡಿದು ಕ್ಯಾಲೆಂಡರನ್ನು ಗಡಿಯಾರವನ್ನು ನಿಲ್ಲಿಸಬಹುದು. ಗೋಡೆಗೆ ಮಳೆ ಜಡಿದು ಗಡಿಯಾರವನ್ನು ಕ್ಯಾಲೆಂಡರನ್ನು ನಿಲ್ಲಿಸಬಹುದು, ಕಾಲವನ್ನು ನಿಲ್ಲಿಸಲು ಯಾರಿಂದಲಾಗದು. ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗಾಗೂ ದಾರಿ ಕಾಯುವುದಿಲ್ಲ. ಮಕ್ಕಳೇ, ಸಮಯಕ್ಕೆ ಯಾರು ಒತ್ತು ಕೊಡ್ತಾರೆ ಅವರೇ ಸಾಧಕರಾಗ್ತಾರೆ. ನೀವೆಲ್ಲ ಕೂಡ ಸಮಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಜೊತೆಗೆ ಈ ಗುಲಾಬಿ ಅದಲ್ಲ, ಇದ್ರ ಬಗ್ಗೆನೇ ಒಂದು 2 ಸಾಲು ಬರೆದೆ ನಾನು. ಮಾರುಕಟ್ಟೆಯಲ್ಲಿ ನಿನ್ನೆಯ ಬೆಲೆ ಪೂರಾ ಜುಜುಬಿ. 2 ರೂಪಾಯಿ ಕೊಟ್ಟರು ಕೊಡ್ತಾರೆ, 5 ರೂಪಾಯಿ ಕೊಟ್ಟರು ಕೊಡ್ತಾರೆ. ಮಾರುಕಟ್ಟೆಯಲ್ಲಿ ನಿನ್ನೆಯ ಬೆಲೆ ಪೂರಾ ಜುಜುಬಿ, ನೀನಿಲ್ಲದೆ ಪ್ರೀತಿಯ ಪರಿಮಳ ಸೂಸುವುದಿಲ್ಲ ಗುಲಾಬಿ. ಈ ಗುಲಾಬಿ ನೋಡಿ, ಭಾಳ ಖುಷಿ ನನಗೆ. ನೀವೆಲ್ಲ ಸಂತೋಷವಾಗಿ ಕಲ್ಮಠದ ಕಾಲೇಜಿನ ಗೇಟನ್ನು ದಾಟಬೇಕನ್ನೋದೇ ನನ್ನ ಖುಷಿ. ಆ ಸಂತೋಷ ಜೀವನ ಪರ್ಯಂತ ಇರಬೇಕು ಅಂತ. ಎಲ್ಲ ಪರೀಕ್ಷೆಗಳಿಗಿಂತ ಜೀವನ ಪರೀಕ್ಷೆ ದೊಡ್ಡದು ಮಕ್ಕಳೇ. ಅಲ್ಲಿ ಯಾರೂ ಫೇಲ್ ಆಗಬಾರ್ದು. SSLC ಪರೀಕ್ಷೆಯಲ್ಲಿ ಒಂದು ಸಬ್ಜೆಕ್ಟ್ ಹೋದ್ರೆ ಇನ್ನೊಂದು ಸಲ ಕಟ್ಬೋದು ನಾವು. ದೊಡ್ಡ ವಿಷಯ ಅಲ್ಲ ಅದು. ಅದಕ್ಕಾಗಿ ಇನ್ನೊಂದು ಪರೀಕ್ಷೆ ಇದೆ. ಏನೋ ಆಯಿತು ಅಂತ ತಿಳ್ಕೊಂಡು ಅನಾಹುತ ಮಾಡಿಕೊಳ್ಳೋದಲ್ಲ. ಈ ಬದುಕಿನ ಪರೀಕ್ಷೆ ಇದೆಯಲ್ಲ, ಜೀವನ ಪರೀಕ್ಷೆ ಇದೆಯಲ್ಲ, ಭಾಳ ದೊಡ್ಡದಿದೆ. ಆ ಕಾರಣಕ್ಕೆ ಹೇಳಿದ್ದು, ನೀನಿಲ್ಲದೆ ಪ್ರೀತಿಯ ಪರಿಮಳ ಸೂಸುವುದಿಲ್ಲ ಗುಲಾಬಿ ಅಂತ ಯಾಕೆ ಹೇಳಿದಾಗ ನೀವೆಲ್ಲ ಕೇಕೆ ಹಾಕಿ ಚಪ್ಪಾಳೆ ಇಟ್ಟಿರಲ್ವಾ? ಯಾಕಂತ ಕೇಳಿದರೆ, ಪ್ರೀತಿ ಅನ್ನೋದು ಸಂಕುಚಿತ ಅರ್ಥವಲ್ಲ. ತಂದೆ ತಾಯಿ ಪ್ರೀತಿ ಅಡಗಿದೆ, ಅಕ್ಕ ತಂಗಿ ಪ್ರೀತಿ ಅಡಗಿದೆ. ಆ ಪ್ರೀತಿ ನಾವೆಲ್ಲರನ್ನ ಪ್ರೀತಿಯಿಂದಿದ್ರೆ ಈ ಒಳಗಿನ ಪರಮಾತ್ಮ ನನ್ನ ಪರಮಾನಂದವಾಗಿಟ್ಕೊಳ್ಬೋದು. ಒಳಗಿದನ ಪರಮಾತ್ಮದನ್ನ ಭಾಳ ಖುಷಿ ಇದನ್ನಲ್ಲೇ ಸಣ್ಣ ಸಣ್ಣ ಸಂಗತಿಗಳನ್ನು ಕುರಿತು ನಾವು ಎಂಜಾಯ್ ಮಾಡಬೇಕಾಗಿದೆ. ನೀವೆಲ್ಲ ನಗಬೇಕಾಗಿದೆ. ನಗುವುದು ಭೋಗ, ನಗಿಸುವುದು ಯೋಗ, ನಗದಿರುವುದು ರೋಗ ಅಂತ. ಕೆಲವೊಂದು ನಗದಿಲ್ಲ, ಏನು ಕಟ್ಕೊಂಡು ಸಾಯ್ತೇವೆ ನಾವು. ವೆರಿ ಗುಡ್. ಮತ್ತೆ ನಕ್ಕಿರಿ ನೀವೆಲ್ಲ. ಹೀಗೆ ನಗ್ತಾ ನಿಮ್ಮ ಮಠ ಮಧ್ಯಾಹ್ನದಲ್ಲಿ ಕೂಡ ನಿಮ್ದಿಡುವಂಥ ಪ್ರಯತ್ನ ನಾನು ಮಾಡಕತ್ತೀನಿ. ಮಕ್ಕಳೇ, ಜೀವನ ನಾವೆಣಿಸಿಕೊಂಡಷ್ಟು ಸುಂದರವಾಗಿಲ್ಲ. ಅಲ್ಲಿ ಕಷ್ಟದ ಅಲೆಗಳ ಬೋರ್ಗರೆತವಿದೆ, ಕಾಡು ಮೃಗಗಳ ಸಿಂಹ ಗರ್ಜನೆ ಇದೆ, ಮುಳ್ಳಿನ ಮನೆಗಳು ಇರಿಯುವುದಕ್ಕಾಗಿ ಸನ್ನದ್ಧವಾಗಿ ನಿಂತಿವೆ. ಪ್ರತಿಯೊಂದು ಘಟನೆಗೂ ಪ್ರತಿಯೊಂದು ಕ್ಷಣಕ್ಕೂ ಸ್ಪಂದಿಸುವುದರಲ್ಲಿ ಜೀವನದ ಅರ್ಥ ಅಡಗಿರುತ್ತದೆ. ಲೈಫ್ ಈಸ್ ಎ ಕಡ್ಡಿ ಐಸ್ ಕ್ರೀಮ್. ಕೋನ್ ಐಸ್ ಕ್ರೀಮ್ ಅಲ್ಲ, ಲೈಫ್ ಈಸ್ ಎ ಐಸ್ ಕ್ರೀಮ್. ಟೇಸ್ಟ್ ನೋಡಿದರೂ ಕರಗುತ್ತದ, ವೇಸ್ಟ್ ಮಾಡಿದರೂ ಕರಗುತ್ತದೆ. ಆ ಕಾರಣಕ್ಕೆ ನಿಮ್ಮ ಬದುಕನ್ನು ಭಾಳ ಟೇಸ್ಟನ್ನು ನೋಡಿಕೊಂಡು ಇನ್ನೊಬ್ಬರಿಗೆ ಟೇಸ್ಟ್ ಆಗುವಂತೆ ತಾವೆಲ್ಲ ಮಾಡಬೇಕು. ಯಾಕೆಂದರೆ ತಗ್ಗು ದಿನ್ನಿಗಳ ದಾರಿಯಲ್ಲಿ ಎಚ್ಚರದಿಂದ ಹೆಜ್ಜೆ ಇಡಬೇಕು ಮಕ್ಕಳೇ. ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಭಾಳ ಆಲೋಚನೆ ಮಾಡಿದರೆ ನಾವೇ ಶಾಶ್ವತವಲ್ಲ. ಬಯಕೆಗಳ ಭದ್ರ ಬುನಾದಿಯ ಮೇಲೆ ಇತಿಮಿತಿ ಇಲ್ಲದೆ ಇಟ್ಟಿಗೆಗಳ ನಿಟ್ಟು ಅತೃಪ್ತಿ ಎಂಬ ಅರಮನೆ ಕಟ್ಟಿ ಐಷಾರಾಮಿಯಾಗಿ ಇಚ್ಛಿಸುವಂಥ ಬುದ್ಧಿಹೀನರ ಮೇಳ ಬದುಕಲ್ಲ. ಜೀವನ ಅಂದರೆ ಹುಡುಕಾಟ ಅಲ್ಲ ಮಕ್ಕಳೇ. ಜೀವನ ಅಂದರೆ ಹುಡುಗಾಟ ಅಲ್ಲ ಮಕ್ಕಳೇ. ಹುಡುಕಾಟ ಸರ್ಚ್ ಆಫ್ ದಿ ಲೈಫ್. ಆ ಕಾರಣಕ್ಕಾಗಿಯೇ ಬದುಕಿನಲ್ಲಿ ಮಕ್ಕಳೇ ಭರವಸೆಯೊಂದಿಗೆ ಹೆಜ್ಜೆ ಇಡಿ. ಸಾಧನೆಯ ಹಾದಿಯಲ್ಲಿ ಇತಿಹಾಸ ಸೃಷ್ಟಿಸುವಂಥ ಹೆಜ್ಜೆ ಇಡಿ. ಅನೇಕ ಆಶಯಗಳೊಂದಿಗೆ ಯೋಚಿಸಿ ಹೆಜ್ಜೆ ಇಡಿ. ಎದರದೇ ಪರೀಕ್ಷೆ ಎದುರಿಸಿ ಆತ್ಮವಿಶ್ವಾಸದಿಂದ ಓದಿ, ವೇಳಾಪಟ್ಟಿ ಹಾಕಿಕೊಂಡು ಓದಿ, ಪುನರಾವರ್ತನೆಗೆ ಹೆಚ್ಚು ಒತ್ತು ನೀಡಿ, ಪೌಷ್ಟಿಕ ಆಹಾರವನ್ನು ಸೇವಿಸಿ. ಆರೋಗ್ಯ ಚೆನ್ನಾಗಿರ್ಬೇಕು ಮಕ್ಕಳೇ. ಯಾವುದೋ ಕುರುಕುರೆ ತಿಂತಿರಲ್ಲ, ಅವನು ತಿನ್ನಬೇಡಿ. ಬೇಕ್ರಿ ಐಟಮನ್ನು ಅವಾಯ್ಡ್ ಮಾಡಿಬಿಡಿ. ಯಾಕೆಂದರೆ ಪರೀಕ್ಷೆ ಟೈಮ್ನಲ್ಲಿ ಆರೋಗ್ಯ ಹಾಳಾದರೆ ನೆನಪಿನ ಶಕ್ತಿ ಇರಲ್ಲ. ನೀವು ಚೆನ್ನಾಗಿದ್ದರೆ ಎಲ್ಲ. ಈಗ ನಾನಿಲ್ಲಿ ಪಾಠ ಮಾಡಕತ್ತೀನಿ, ನಾನಿಲ್ಲಿ ಮಾತಾಡಕತ್ತೀನಿ ಅಂದರೆ, ಇಲ್ಲಿ ಬಂದು ದುಡಿತೀನಿ ಅಂದರೆ ಎದಕ್ಕೆ ಹೇಳಿ? ನೀವು ನಾಳೆ ನೌಕರಿ ಮಾಡ್ತೀವಿ ಎದಕ್ಕೆ ಹೇಳಿ? ನಾಲ್ಕು ದುಡ್ಡು ಬರ್ತದೆ, ನಮಗೆ ಸಂಪಾದನೆ ಮಾಡ್ಬೋದು. ಆರೋಗ್ಯ ಚೆನ್ನಾಗಿರಬೇಕು, ಒಳ್ಳೆ ಆಹಾರ ತಿನ್ನಬೇಕಂತ. ಆ ಕಾರಣಕ್ಕೆ ಪೌಷ್ಟಿಕ ಆಹಾರವನ್ನು ತಾವು ತಿನ್ನಬೇಕು. ಚೆನ್ನಾಗಿ ನಿದ್ದೆ ಮಾಡಿ, ನಿದ್ದೆಗೆಟ್ಟು ಓದುವಂಥ ಅವಶ್ಯಕತೆ ಇಲ್ಲ. ಎಷ್ಟು ಓದಬೇಕು ಅಷ್ಟು ಓದಿ. ಒಮ್ಮೊಮ್ಮೆ ನಾಳೆ ಪರೀಕ್ಷೆ ಇರ್ತದೆ, ಇವತ್ತು ಬೆಳಗ್ತಾನೆ ಓದ್ತಿರ್ತಾರೆ ಕೆಲವರು. ಆ ಥರ ಓದಿದರೆ ಆರೋಗ್ಯ ಕೆಟ್ಟು ಹೋಗ್ತದೆ.
ಆ ಪರೀಕ್ಷೆ ಬರೆಯುವಾಗ ಸಮಯ ಪಾಲನೆ ಮಾಡಿ, ಪ್ರಶ್ನೆ ಪತ್ರಿಕೆ ಕೈ ಸೇರಿದಾಗ ಎಲ್ಲ ಪ್ರಶ್ನೆಗಳನ್ನು ಒಂದು ಸಲ ಚೆಂದ ಓದ್ಕೊಂಬಿಡಿ. ಗೊತ್ತಿರುವ ಸುಲಭವಾದ ಪ್ರಶ್ನೆಗಳಿಗೆ ಮಾತ್ರ ಮೊದಲು ಉತ್ತರಿಸಿ, ಉತ್ತರ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಉತ್ತರ ನೆನಪಿಸಿಕೊಳ್ಳುತ್ತಾ ಕಾಲಹರಣ ಮಾಡುವುದು ಸರಿಯಲ್ಲ. ಗೊಂದಲಗಳಿರುವ ಕಠಿಣ ಎನಿಸುವಂಥ ಪ್ರಶ್ನೆಗಳಿಗೆ ಆನಂತರ ಉತ್ತರ ಬರೀರಿ. ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಬಂದ ನಂತರ ಒಂದು ಎಕ್ಸಾಮ್ ಮುಗಿತದಲ್ಲ, ಬಂದ ತಕ್ಷಣ ಹೊರಗಡೆ ಬಂದ್ಮ್ಯಾಕ ನೀನು ಯಾವುದು ಬರೋದು, ಇದು ಸರಿನಾ ಇದು ತಪ್ಪ ಅಂತ ದಯಮಾಡಿ ಡಿಸ್ಕಸ್ ಮಾಡಬೇಡಿ. ಯಾಕೆಂದರೆ ಒಮ್ಮೊಮ್ಮೆ ನೀವೇನ ಬರೆದು ತಪ್ಪಿತ್ತಂದರೆ ಅವತ್ತು ರಾತ್ರಿ ನಿದ್ದೆನೇ ಬರೋದಿಲ್ಲ, ಮುಂದಿನ ಪರೀಕ್ಷೆಗೆ ಕೊಡ್ತಾ ಬಿಡ್ತದೆ. ಆ ಕಾರಣಕ್ಕೆ ಆ ಪರೀಕ್ಷೆ ಕೊಟ್ಟುಬಿಟ್ಟು ಮುಗಿದೋಯ್ತು ಅಲ್ಲಿಗೆ. ಅದು ಅರ್ಥ ಆಯ್ತಾ? ಸತ್ಯಾಣ ಇದ್ದಂಗೆ ಅದಕ್ಕೆ ಯಾರು ಹತ್ರನೂ ಮತ್ತೆ ಬದುಕಕ್ಕೆ ಬರಲ್ಲ ಅದು. ಆ ಕಾರಣಕ್ಕೆ ಒಂದು ಪರೀಕ್ಷೆ ಆದಮ್ಯಾಕೆ ಪೇಪರ್ ಅವ್ರ ಕೈಗೆ ಸೂಪರ್ವೈಸರ್ ಕೊಟ್ಟ ಮ್ಯಾಕೆ ಮುಗಿತು ಕೈತಲ್ಲದು. ಮುಂದಿನ ಪರೀಕ್ಷೆಗೆ ನೀವೆಲ್ಲ ತಯಾರಾಗಬೇಕು. ಸೋಲು ಗೆಲುವು ಈ ಬದುಕಿನಲ್ಲಿ ಇದ್ದರೂ ಕೂಡ ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸುವಂಥ ಎದೆಗಾರಿಕೆ ಮಕ್ಕಳು ನೀವೆಲ್ಲ ಬಳಸಿಕೊಳ್ಳಿ. ಎದೆಗಾರಿಕೆ ಇತ್ತು ಅನ್ನೋ ಕಾರಣಕ್ಕೆ, ಈಗ ಇನ್ನೊಂದು ಮಾತಿಲ್ಲಿ ಆಡಲ್ಲ ಅಂದ್ರೆ ಅಪೂರ್ಣ ಆಗ್ತದೆ, ಎದೆಗಾರಿಕೆ ಇತ್ತು ಅನ್ನೋ ಕಾರಣಕ್ಕೆ ಕೇವಲ 9ನೇ ತರಗತಿ ಉತ್ತೀರ್ಣನಾದ ಒಬ್ಬ ಮಠಾಧೀಶ ಛಲ ಶ್ರದ್ಧೆಯಿಂದ ಏನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಕಲ್ಮಠ ಕಾಲೇಜು ಕಟ್ಟಿದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಜೀವಂತ ಉದಾಹರಣೆಯನ್ನು ನಿಮ್ಮ ಮುಂದೆ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತೇನು ಪ್ರತಿಷ್ಠಿತವಾದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. 1983 ಅವರ ಪುಣ್ಯ ಸ್ಮರಣೆ ಆದ ಅನ್ನೋ ಕಾರಣಕ್ಕೆ ನೋಡಿ, ಅರ್ಥ ಮಾಡಿಕೊಳ್ಳ್ರಿ. ಈ ಪುಣ್ಯ ಸ್ಮರಣೆ ಅಂಗವಾಗಿ ಒಂದಿಷ್ಟು ಆ ಪುಣ್ಯಾತ್ಮನ ಕುರಿತು ಒಂದೆರಡು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ. 1983 ಜೂನ್ 10ರಂದು ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ವಿದ್ಯಾಪೀಠ ಟ್ರಸ್ಟ್ ಸ್ಥಾಪಿಸಿ ತಮ್ಮ ಗುರುಗಳಾದಂಥ ಪಕ್ಕದಲ್ಲಿದ್ದಾರಲ್ಲ ವಿರೂಪಾಕ್ಷಪ್ಪ ತಾತನವರ ನಾಮಾಂಕಿತದ ಅಡಿಯಲ್ಲಿ ಕೇವಲ 35 ವಿದ್ಯಾರ್ಥಿಗಳಿಂದ ಆರಂಭವಾದಂಥ ಈ ಸಂಸ್ಥೆಯಲ್ಲಿ ಈಗ ಪ್ರಾಥಮಿಕ ಶಾಲೆ ಇದೆ, ಪ್ರೌಢಶಾಲೆ ಇದೆ, ಪದವಿ ಪೂರ್ವ ಕಾಲೇಜಿದೆ, ಡಿಗ್ರಿ ಕಾಲೇಜಿದೆ, D.Ed ಕಾಲೇಜಿದೆ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿದೆ. ಒಬ್ಬ ವ್ಯಕ್ತಿ ಕಲಿತದ್ದು 9ನೇ ಕ್ಲಾಸು, ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಅಧಿಕ. ಆ ಕಾರಣಕ್ಕಾಗಿ ಅವರಿಗೆ ಶಿಕ್ಷಣ ಮಹರ್ಷಿ ಅಂದರು ಈಗ ಈರಪ್ಪಣ್ಣ ಪಾಟೀಲರು. ಶಿಕ್ಷಣ ಮಹರ್ಷಿ ಅಂತ ಯಾಕೆ ಹೇಳ್ತಾರೆ ನೋಡಿ, ಅವರೆಲ್ಲ ಅಂಥ ಶಿಕ್ಷಣದ ಮಕ್ಕಳ ಬಗ್ಗೆ ಕಾಳಜಿ ಇರೋ ಸಲುವಾಗಿಯೇ 50,000 ರೂಪಾಯಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿದೆ ಅನ್ನುವಂಥದ್ದನ್ನು ಈ ಚಿಕ್ಕ ಗುರುಗಳು ಕೂಡ, ಈಗಿರ್ತಕ್ಕಂಥ ಗುರುಗಳು ಕೂಡ ತಮ್ಮ ಗುರುಗಳ ಆಶಯವನ್ನು ಈ ರೀತಿಯಾಗಿ ಅಭಿವ್ಯಕ್ತಿಸಿದ್ದಾರೆ. ಮಕ್ಕಳೇ, ಬರೇ ನಮ್ಮ ಕಲ್ಮಠ ಕಾಲೇಜು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಅದಕ್ಕಿಷ್ಟು ಒತ್ತು ಕೊಡ್ತಾ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ, ಕ್ರೀಡಾ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಪ್ರತಿಭಾ ಪ್ರದರ್ಶನ ಮಾಡಿದ ವಿದ್ಯಾರ್ಥಿಗಳು ಕೂಡ ಈ ಕಾಲೇಜಿನಲ್ಲಿ ಆಗಿ ಹೋಗಿದ್ದಾರೆ. ಹಳೆಯ ವಿದ್ಯಾರ್ಥಿಗಳು, ಈ ಸಲ ಕೂಡ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಾನು ಮಾತಾಡೋದಾದರೆ, ನಮ್ಮ ಹಿರಿಯ ಗುರುಗಳು ಏನು ಸ್ಥಾಪಿಸಿದ ಈ ಕಾಲೇಜಿನಲ್ಲಿ ಈ ಕಿರಿಯ ಗುರುಗಳು ಅದರ ಅಂತ ಹೇಳಿದ್ನಲ್ವ, ಆ ಗುರುಗಳು ಒಂದು ಆಶೆ, ನಮ್ಮ ಕಾಲೇಜಿನಲ್ಲಿ NCC ಘಟಕ ಇರಬೇಕು, NSS ಘಟಕ ಇರಬೇಕು ಅಂತ ಅನ್ನೋ ಸಲುವಾಗಿ ಇವತ್ತು 2 ಘಟಕ ಈ ಕಾಲೇಜು ಹೊಂದಿದೆ. ಒಂದು NSS ಇದೆ, ಒಂದು NCC ಇದೆ. ಈಗೇನು ನಿಮಗೆ ಸ್ವಾಗತ ಮಾಡಿದ್ರಲ್ವ, ಅವರು NCC ಅಧಿಕಾರಿ ಇದ್ದಾರೆ. ನರಸಣ್ಣ ಸುಂಕೇಶ್ವರ ಅಂತ ತಿಳ್ಕೊಂಡು ಕನ್ನಡ ಪ್ರಾಧ್ಯಾಪಕರವರು NSS ಅಧಿಕಾರಿಯಾಗಿ ಕೂಡ ಕೆಲಸ ಮಾಡ್ತಾರೆ. ನುರಿತ ಅನುಭವಿ ಉಪನ್ಯಾಸಕರಿದೆ. ಸಾಕಷ್ಟು ಬರೀ ನಾನೊಬ್ಬ 4 ಮಾತಾಡ್ತೀನಿ ಅಂತಲ್ಲ, ಇಲ್ಲಿರ್ತಕ್ಕಂಥ ಬಹುತೇಕರು ಕೂಡ ಎಲ್ಲ ಲೆಕ್ಚರ್ ಕೂಡ ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಲ್ಲಿ ಕೆಲಸ ಮಾಡ್ತಾರೆ. ಇದಿಷ್ಟು ನಮ್ಮ ಕಾಲೇಜಿನ ಪರಿಚಯ. ಹೀಗಾಗಿ ಈ ಪ್ರತಿಷ್ಠಿತ ಸಂಸ್ಥೆ ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆಯಲ್ಲಿ ಆಂಗ್ಲ ಮಾಧ್ಯಮಕ್ಕೂ ಸ್ಪರ್ಧೆ ಬೇರೆ ಮಾಡಬೇಕು, ಕನ್ನಡ ಮಾಧ್ಯಮಕ್ಕೂ ಸ್ಪರ್ಧೆ ಬೇರೆ ಮಾಡಬೇಕು ಅನ್ನೋ ಸಲುವಾಗಿ ಇವತ್ತು ಪ್ರತ್ಯೇಕವಾಗಿ ನಿಮಗೆ ಫಸ್ಟ್ ಪ್ರೈಸಿಗೆ 15,000 ರೂಪಾಯಿ, ಕನ್ನಡ ಮಾಧ್ಯಮದವರಿಗೂ ಕೂಡ ಫಸ್ಟ್ ಪ್ರೈಸಿಗೆ 15,000 ರೂಪಾಯಿ, ಸೆಕೆಂಡ್ ಪ್ರೈಸು ಕನ್ನಡ ಮಾಧ್ಯಮದವರಿಗೆ 10,000, ಇಂಗ್ಲೀಷ್ ಮಾಧ್ಯಮದವರಿಗೂ 10,000 ರೂಪಾಯಿ ನೀಡಲಾಗ್ತದೆ. ಈಗಾಗಲೇ ಪರೀಕ್ಷೆ ಪೇಪರ್ ವ್ಯಾಲ್ಯೂಯೇಷನ್ ಆದ ನಂತರ 7ನೇ ತಾರೀಕು ನಮ್ಮ ಕಾಲೇಜಿನಲ್ಲಿ ಬೀಳ್ಕೊಡುಗೆ ಸಮಾರಂಭ ಇದೆ. ಮತ್ತೆ ಆ ಡೇಟನ್ನು ತಿಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಮಗೆ ಯಾರು ವಿಜೇತರಿದ್ದಾರೆ ನೋಡಿ, ಇಷ್ಟು ಜನರಲ್ಲಿ 4 ಜನರು ಆಯ್ಕೆಯಾಗೋದು. ಯಾರಿಗೆ 15,000 ಬರ್ತದೋ, ಯಾರಿಗೆ 10,000 ಬರ್ತದೋ ಗೊತ್ತಿಲ್ಲ. ರೊಕ್ಕ ಅದು ಒಂದು ರೀತಿ ಖುಷಿ ಕೊಟ್ಟರೆ, ನೀವೆಲ್ಲರೂ ಈ ಕಾಲೇಜಿಗೆ ಬಂದು ಮೊದಲನೇ ಹಂತದಲ್ಲಿ ಆ ಪರೀಕ್ಷೆ ಬರೋದು 2ನೇ ಹಂತಕ್ಕೆ ಬಂದಿರಲ್ಲ, ಅದೇ ನಿಮಗೆ ಖುಷಿ ಕೊಡುವಂಥ ಸಂಗತಿ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಮಕ್ಕಳೇ, ಶಿಕ್ಷಣದ ಜೊತೆಗೆ ಒಂದಿಷ್ಟು ಸಂಸ್ಕಾರವನ್ನು ಸಂಪಾದನೆ ಮಾಡಿಕೊಳ್ಳಿ. 371J ಕಲಂ ಈ ಭಾಗಕ್ಕೆ ಬಂದಿದೆ, ಅದನ್ನು ಸರಿಯಾಗಿ ಬೆಳೆಸ್ಕೊಳ್ಳಿ. ಉನ್ನತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವು ತಯಾರು ಈಗಲಿಂದೇ ನಡೆಸಬೇಕು. ಯಾಕೆಂದರೆ ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿ ಹೊಂದದಿದ್ದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳೇ, ನೀವು ಮನಸ್ಸು ಕೊಟ್ಟು ಓದಬೇಕು. ಹಳ್ಳಿಗೆಲ್ಲ ಒಂದು ಮಾತಾಡ್ತಾರೆ ನೋಡಿ, ನೀನು ಮನಸ್ಸು ಕೊಟ್ಟು ಓದಬೇಕು. ಮನಸ್ಸು ಕೊಟ್ಟು ಓದ್ಬೇಕಂತ ಯಾಕಂತಾರೆ? ಇರೋದು ಒಂದೇ ಮನಸ್ಸು, 4-5 ಅವನ ಮನಸ್ಸು.
ನಾವು ಎದಕ್ಕೆ ಕೊಡ್ಬೇಕು ಅದಕ್ಕೆ ಕೊಡಬೇಕಲ್ಲ ಮನಸ್ಸು. ಆ ಮನಸ್ಸು ಎಲ್ಲೆಲ್ಲೋ ಕೊಟ್ಟು ಯಾರ್ಯಾರಿಗೆ ಕೊಟ್ಟು ಈ ಪುಸ್ತಕ ಕೊಡಲಿಲ್ಲ ಅಂದರೆ ಪುಸ್ತಕದಲ್ಲಿರುವುದನ್ನು ಮಸ್ತಕದಲ್ಲಿ ತುಂಬಿಕೊಂಡರೆ ಮಸ್ತಕವೇ ಒಂದು ಪುಸ್ತಕವಾಗುತ್ತದೆ. ಆ ಕಾರಣಕ್ಕಾಗಿಯೇ ನೀವೆಲ್ಲರೂ ಕೂಡ ಇಷ್ಟಪಟ್ಟು ಓದಬೇಕು, ಮನಸ್ಸು ಕೊಟ್ಟು ಓದಬೇಕು. ಪಠ್ಯ ಪುಸ್ತಕದ ಜ್ಞಾನದ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಮಾನ್ಯ ಜ್ಞಾನ ಬೆಳೆಸಿಕೊಳ್ಳಿ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವಿರಬೇಕು. ದಿನಪತ್ರಿಕೆಗಳನ್ನು ಓದಿ, ಟಿ ವಿಯಲ್ಲಿ ಪ್ರತಿನಿತ್ಯ ನ್ಯೂಸ್ ನೋಡಿ. ಯಾಕೆಂದರೆ ಆ ಜ್ಞಾನವನ್ನು ಹೀಗೆ ಬುನಾದಿ ಹಂತದಲ್ಲೇ ನೀವು ಸಂಪಾದಿಸ್ಕೊಳ್ಬೇಕು. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳಾಗಬೇಕು. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳಬೇಕು. ಒಬ್ಬರು ಗುರುಗಳು ಕಟ್ಟಿ ಕುಂತಿದ್ರಂತ, ಸಾಕು ಮಾಡಲಲ್ಲ, ಹೇಳ್ರಂತ ನೋಡು, ಇಂದವ್ರು ಯಾರೋ ಬೇಡ ಅಂತಾರೆ, ಹೆಂಗೆ ಮೇಡಮ್ ಹೇಳ್ರಿ. ಒಬ್ಬ ಗುರುಗಳು ಕಟ್ಟಿ ಮೇಲೆ ಕುಂತಿದ್ರಂತೆ. ಒಬ್ಬ ನಿಮ್ಮಂಥ ವಿದ್ಯಾರ್ಥಿನ ಹೋಗಿ ಗುರುಗಳು ಕೇಳಿದ್ರಂತೆ, ಗುರುಗಳೇ ಭಾರಿ ಭವಿಷ್ಯದ ಬಗ್ಗೆ ಹೇಳ್ತೀರಂತೆ, ಒಂದೆರಡು ಪ್ರಶ್ನೆ ಕೇಳ್ತೀನಿ ಹೇಳಿಬಿಡೋ ತಾತ ಅಂದ್ರಂತೆ. ಹೇಳಮ್ಮ, ಏನು ಪ್ರಶ್ನೆ? ಈ ಮುಷ್ಟಿ ಒಳಗೆ ಏನಾದ ಹೇಳಿಬಿಡಪ್ಪ ತಾತ, ಈ ಮುಷ್ಟಿ ಒಳಗೆ ಏನಾದ? ಗುರುಗಳು ವಿಚಾರ ಮಾಡಿದ್ರಂತೆ, ಈ ಮುಷ್ಟಿ ಒಳಗೆ ಏನಿರ್ಬೋದು? ಗುರು ಅಂದರೆ ಸುಮ್ಮನೆನಾ? ಎಲ್ಲ ಗ್ರಹಗಳಲ್ಲಿ ಮಾತಾಡಿ, ಎಲ್ಲ ಗ್ರಹಗಳಲ್ಲಿ ಗುರುಗ್ರಹ ದೊಡ್ಡದು, ಅದಕ್ಕೆ ಗುರು ಅಂತಾರೆ ನಮಗೆ. ಅದಕ್ಕೆ ನಾವು ಯಾವಾಗ ಗುರ್ರ ಅಂತಿರ್ತೀವಿ. ನಿಮಗೆ ಯಾಕೆ ಗುರ್ರ ಅಂತೀವಿ ಅಂದರೆ ಮಕ್ಕಳು ಪರಿವರ್ತನೆ ಮಾಡಬೇಕು, ಸಾತ್ವಿಕ ಸಿಟ್ಟದು. ಇಲ್ಲಿ ನೋಡಿ, ಹಾಗೆ ಗುರುಗಳು ಅಂದ್ರಂತೆ, ನಿಮ್ಮ ಕೈ ಒಳಗೆ ಒಂದು ಚಿಟ್ಟೆ ಇದೆ, ಒಂದು ಪಾತ್ರಗಿತ್ತಿ ಇದೆ ಅಂದ್ರಂತೆ. ಕರೆಕ್ಟ್, ಪಾತ್ರಗಿತ್ತಿ ಇತ್ತು. ಅವಾಗ ವಿದ್ಯಾರ್ಥಿನಿ ಪರೇಶನ್ ಅವಳು, ಏನು ಗುರುಗಳೇ ನನ್ನ ಮುಷ್ಟಿ ಒಳಗಿದ್ದ ಪಾತ್ರಗಿತ್ತಿ ಪತ್ತೆ ಹಚ್ಚಾರಂದರೆ ಎರಡನೇ ಪ್ರಶ್ನೆ ಕೇಳ್ತೀನಿ ಹೇಳಿಬಿಡು ಗುರುಗಳೇ. ಕೇಳಮ್ಮ, ಏನು? ಆ ಚಿಟ್ಟೆ ಸತ್ತದ ಏನು ಬದುಕ್ಯದ? ಗುರುಗಳು ಏನು ಮಾಡಬೇಕು? ಸತ್ತದ ಅಂದ್ರೆ ಬೆರಳು ಸಡ್ಲಿಸ್ತಾನೆ ಬದುಕಿಬಿಡ್ತದೆ. ಬದುಕ್ಯದ ಅಂತ ಹೇಳಿದರೆ ಆ ವಿದ್ಯಾರ್ಥಿನಿ ಬೆರಳು ಒತ್ತಿ ಬಿಡ್ತಾಳೆ, ಸತ್ತು ಬಿಡ್ತದೆ. ಸತ್ತದ ಅಂತ ಹೇಳ್ಬೇಕಾ, ಬದುಕ್ಯದ ಅಂತ ಹೇಳ್ಬೇಕಾ? ಗುರು ಅಂದರೆ ಸುಮ್ಮನೆನಾ? ಅವಾಗ ಗುರು ಹೇಳ್ತಾರೆ, ಆ ಚಿಟ್ಟೆಯ ಭವಿಷ್ಯ ನಿನ್ನ ಕೈಯಲ್ಲಿದೆ ಅಂತಾರಂತೆ. ಯಾಕೆ ಈ ಮಾತಾಡಕತ್ತೀನಂದರೆ, SSLCಯಲ್ಲಿ ರ್ಯಾಂಕ್ ಅನ್ನೋದು, ಫಸ್ಟ್ ಕ್ಲಾಸ್ ಅನ್ನೋದು ಅದು ಚಿಟ್ಟೆ ಇದ್ದಾಗೆ, ಪಾತ್ರಗಿತ್ತಿ ಇದ್ದಾಗೇ. ಪ್ರಯತ್ನದ ಬಿಗಿ ತಪ್ಪಿದರೆ ಅದು ಗಗನ ಕುಸುಮವಾಗುತ್ತದೆ. ಪ್ರಯತ್ನ ಮಾಡಿದರೆ, ಏಕಾಗ್ರತೆಯಿಂದ ಓದಿದರೆ ನಿನ್ನ ಕಾಲು ಬಿಡಕ್ಕೆ ಬಿದ್ದು ಒದ್ದಾಡ್ತದೆ ಅಂತಾರೆ ಸ್ವಾಮಿ ವಿವೇಕಾನಂದರು. ಆ ಕಾರಣಕ್ಕೆ ಮಕ್ಕಳೇ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇದು ವಿಶ್ರಾಂತಿಯ ಸಮಯವಲ್ಲ. ಕಠಿಣ ಪರಿಶ್ರಮ ಮಾಡಿ, ಇಂದಿನ ಪರಿಶ್ರಮದ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿರ್ಧಾರವಾಗುತ್ತದೆ. ಇದು ಸೋಮಾರಿಗಳ ಮಾತಲ್ಲ. ಇದು ಒಮ್ಮೊಮ್ಮೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಅಂದರೆ, ನೀವೆಲ್ಲರೂ ಕೂಡ ಒಮ್ಮೊಮ್ಮೆ ಸಣ್ಣ ವಿಷಯ ಕೂಡ ನಮಗೆ ಸಂದೇಶ ಕೊಡ್ತದ್ರಿ. ಒಂದು ಎಲೆ ಮೇಲೆ ಇಬ್ಬನಿ ಕುಂತಿತ್ತಂತೆ. ಎಲೆ ಮೇಲೆ ಇಬ್ಬನಿ ಅಂದರೆ ಗೊತ್ತಲ್ಲ, ಬನಿ ಬೇರೆ ಇಬ್ಬನಿ ಬೇರೆ, ಹನಿ ಬೇರೆ, ಹನಿ ಬೇರೆ, ಬನಿ ಬೇರೆ, ಇಬ್ಬನಿ ಬೇರೆ. ಇಲ್ಲಿ ಇಬ್ಬನಿ ಕುಂತಿತ್ತಂತೆ. ಇಬ್ಬನಿಗೆ ಮನುಷ್ಯ ಹೋಗಿ ಕೇಳಿದ್ನಂತೆ, ಏನೋ ಯಪ್ಪ ಇಲ್ಲೇನೋ ಭಾರಿ ಕುಂತಿದ್ದಿ ನೀನು? ಇಲ್ಲ, ನಂದು ಇಂಪಾರ್ಟೆಂಟ್ ಕೆಲಸ ಅದ ಕುಂತೀನಿ ಅಂತಂತ. ಇಬ್ಬನಿ ಇಂಪಾರ್ಟೆಂಟ್ ಕೆಲಸ ಅದ ಕುಂತೀನಂತಂತೆ ಎಲೆ ಮೇಲೆ. ಅವಾಗೆ ಏನೋ ಅಂತ ಪರಿ ಇಂಪಾರ್ಟೆಂಟ್ ನಿನಗೆ? ಇವ ಮನುಷ್ಯ ಅಂದಂತೆ. ಮನುಷ್ಯ ಇಂಥ ಕಿತಾಪತಿ ಕೆಲಸನೇ ಜಾಸ್ತಿ. ಅವಾಗ ಅದು ಇಬ್ಬನಿ ಅಂತಂತೆ, ನಾನು ಆಕಾಶಕ್ಕೆ ಹೋಗ್ಬೇಕಂತ ಮಾಡೀನಿ. ಬಾ ಕೈ ಕಾಲು ಗಟ್ಟಿದ್ದು ನನ್ನಂಥವನಿಗೆ ಆಕಾಶಕ್ಕೆ ಹೋಗ್ಬೇಕಾದ್ರೆ ಟಿಣಿಕೆ ಆಡ್ತೀನಿ. ನೀನು ಆಫ್ಟರ್ ಆಲ್ ಇಬ್ಬನಿ, ನೀನು ಹೆಂಗೆ ಹೋಗ್ತೀಯಾ? ತಮ್ಮ ಹಂಗೆ ಯಾಕೆ ಮಾಡ್ತಿ? ಸ್ವಲ್ಪ ಸಮಾಧಾನ ಇರು. ಹೆಂಗೆ ಹೋಗ್ತೀನಿ ನೋಡಿ ನೀನೆ. ಆ ಇಬ್ಬನಿ ಮೇಲೆ ಸೂರ್ಯನ ಕಿರಣ ಬಿತ್ತಂತೆ. ಆ ಕಿರಣದ ಮೂಲಕ ಇಬ್ಬನಿ ಹೊಂಟಿತ್ತು ಮೇಲ್ಗಡೆ. ಅವಾಗ ಇಬ್ಬನಿ ಅಂತದಂತೆ, ಆಕಾಶಕ್ಕೆ ನೀನು ಹೇಗೆ ಹೋಗ್ತೀಯ ಅಂತ ನನಗೆ ಪ್ರಶ್ನೆ ಮಾಡ್ತಿದ್ದೀಯಲ್ಲ, ಒಂದು ವೇಳೆ ನನ್ನನ್ನು ನೀನು ಕುಡಿದಿದ್ರೂ ಕೂಡ ನೀನು ಬೆವರಿನ ಮೂಲಕ ಹೋಗ್ತಿದ್ನಿ ಅಂತದಂತೆ. ಆ ಇಬ್ಬನಿ ನಮಗೆ ದೊಡ್ಡ ಪಾಠ ಕೊಡ್ತದೆ. ಒಂದು ಲೈಟಿನ ಕಂಬದ ವೈರಿನ ಮೇಲೆ ಕಾಗಿ ಕುಂತಿತ್ತಂತೆ. ಕಾಗಿ ಒದರಕತ್ತಿತ್ತಂತೆ. ಮನುಷ್ಯ ಹೋಗಿ ಕೇಳಿದ್ದಂತೆ, ಕಾಗಿ ಯಾಕೆ ಒದರಕತ್ತಿದ್ದಿ? ನಿನ್ನ ಧ್ವನಿ ಕೇಳಿ ಯಾರು ಎಂಜಾಯ್ ಮಾಡ್ತಾರೆ? ಅವಾಗ ಕಾಗಿ ಅಂತಂತೆ, ಯಾರು ಎಂಜಾಯ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ನಾನು ಎಂಜಾಯ್ ಮಾಡ್ತೀನಿ. ಈಗ ನನ್ನ ಮಾತು ಕೇಳಿ ಯಾರು ಎಂಜಾಯ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ನಾನು ಎಂಜಾಯ್ ಮಾಡಕತ್ತೀನಿ ಈಗ. ಅವಾಗ ಮನುಷ್ಯ ಇನ್ನೊಂದು ಪ್ರಶ್ನೆ ಕೇಳಿದ್ದಂತ, ಹುಡುಗ ಪಕ್ಕದಲ್ಲಿ ಗಿಳಿ ಕುಂತಿದೆ, ಎಷ್ಟು ಮುದ್ದಾಗಿ ಇದೆ, ಎಷ್ಟು ಮಧುರವಾಗಿ ಕೂಗ್ತದೆ, ಅಂಥ ಮಧುರತೆ, ಅಂಥ ಸೌಂದರ್ಯತೆ ನನಗೊಂದಿಷ್ಟು ಕೊಡು ಅಂತ ಭಗವಂತನಲ್ಲಿ ನೀನು ಯಾಕೆ ಪ್ರಾರ್ಥನೆ ಮಾಡಬಾರದು ಅಂದಂತೆ ಮನುಷ್ಯ ಕಾಗಿಗೆ. ಅವಾಗ ಕಾಗಿ ಅಂತಂತೆ, ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡುವುದಿಲ್ಲ. ಯಾಕೆ ಪ್ರಾರ್ಥನೆ ಮಾಡುವುದಿಲ್ಲ ಅನ್ನಂತೀವ ಮನುಷ್ಯ?
ಅವಾಗ ಕಾಗಿ ಅಂತಂತೆ ಕೇಳ್ರಿ, ಅದು ಚಂದದ, ಅದು ಮಧುರವಾಗಿ ಕೂಗ್ತದೆ, ಅದು ಅಂದವಾಗಿ ಅದ ಅನ್ನೋ ಕಾರಣಕ್ಕೆ ಗಿಣಿ ಯಾವತ್ತು ಪಂಜರದಾಗಿರ್ತದ, ನಾನು ಫ್ರೀ ಇದ್ದೀನಂತಂತೆ. ಇದನ್ನೇ ಅಂಬೇಡ್ಕರ್ ಸರ್ ಹೇಳಿದ್ದು, ಸ್ವಾಭಿಮಾನ ಸ್ವಾವಲಂಬನೆ ಇಲ್ಲದ ಮನುಷ್ಯ ಜೀವಂತ ಶವದಂತೆ. ನೀವೆಲ್ಲ ನಿಮ್ಮ ಕಾಲ ಮೇಲೆ ನಿಲ್ಬೇಕಂದ್ರೆ ಅರ್ಥ ಏನು? ಬೇರೆಯವ್ರ ಕಾಲ ಮೇಲೆ ನಿಲ್ಲೋದಂತಲ್ಲ, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕಂದ್ರೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸ ನೀವು ಆಗಬೇಕಾದ್ರೆ ಮಕ್ಕಳೇ, ಜಾಣರು, ಬುದ್ಧಿವಂತರು, ಓದುವವರು, ಹೆಚ್ಚು ಅಂಕ ಪಡೆದಿರುವವರು, ನಂಬರ್ 1 ಆಗಿರುವವರು, ಕಷ್ಟಪಟ್ಟು ಇಷ್ಟಪಟ್ಟು ಓದುವವರು, ನಗುತ್ತಾ ಆತ್ಮವಿಶ್ವಾಸದಿಂದ ಅಧ್ಯಯನ ನಡೆಸುತ್ತಿರುವವರು ನಿಮಗೆ ಮಾದರಿ ಆಗಬೇಕೇ ವಿನಃ ಜಡವಾಗಿರುವ, ಕಲಿಕೆಯಲ್ಲಿ ಆಸಕ್ತಿ ಇಲ್ಲದ ಸೋಮಾರಿಗಳು, ಓದುವ ಸಮಯದಲ್ಲಿ ಓದದೆ ಇನ್ನೇನೇನೋ ಮಾಡುತ್ತಿರುವವರು ಖಂಡಿತ ನಿಮಗೆ ಮಾದರಿಯಾಗಬಾರದು. ಒಮ್ಮೊಮ್ಮೆ ಕೋತಿ ತಾಕಿಡೋದಲ್ದೆ ವನ ಕೆಡಿಸ್ತಂತ. ಒಬ್ಬವ ಕಾಲೇಜ್ಗೆ ಹೋಗ್ಮಿಡಲಿ, ಕ್ಲಾಸ್ ಹೇಳ್ತಾರೆ, ಯಾಳಿಗೆ ಸರ್ ಅಂತ ಒಬ್ಬ ಹುಡುಗ ಅಂತಾನೆ, ಚಾ ಕುಡಿಯೋಕೊಂಬಿಡ್ಲಿ ಅಂತ ಒಬ್ಬ ಅಂತಾನೆ. ಅವ ಚಾ ಕುಡಿಯೋಕೆ ಕರಿತಾನೆ, ಇವಾಗ ಕ್ಲಾಸ್ಗೆ ಹೋಗಂತಾನೆ. ಅದಕ್ಕೆ ನಾನು ಹೇಳೋದು, ನಿಮ್ಮೊಳಗೆ ಸಕಾರಾತ್ಮಕ ಮನೋಭಾವನೆಯೇ ಸಕಲ ಸಾಧನೆಗೆ ಸೋಪಾನ. ನಾವೆಲ್ಲರೂ ಕೂಡ ಸಕಾರಾತ್ಮಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇತ್ತೀಚೆಗೆ ಹೆಂಗಾಗಿದೆ, ದುಡಿಬಾರ್ದು ಸಾವ್ಕಾರ ಆಗ್ಬೇಕು, ಓದಬಾರ್ದು ರ್ಯಾಂಕ್ ಬರ್ಬೇಕಂತ. ಸಾಧ್ಯನಮ್ಮ? ಸಾಧ್ಯನಾ? ಓದಬೇಕಂದ್ರೆ ಮನಸ್ಸೇ ಬರಲ್ಲ, ಕಣು ತುಂಬ ಕನಸೇ ಎಲ್ಲ, ಹಿಂಗಾದರೆ ಹೆಂಗ ಅಂತ ನಾ ತಿಳಿದು ಕಾಪಿ ಮಾಡಲು ಕಲಿತೆ, ಬರೆದೇನಾ ರಿಸಲ್ಟು ಬರಲಿ ಎಂದೆ. ಡಿಬರಾತ್ರಿ CCTV ಅವ, ಈಗ ವೆಬ್ ಕಾಸ್ಟಿಂಗ್ ಅದ. ಏನು ರೀ ಪ್ರಭು ಸರ್, ವೆಬ್ ಕಾಸ್ಟಿಂಗ್ ಅದ. ನೀವು ಸುಪ್ರೋಜರಿಗೆ ಅಂಜೋದಲ್ಲ, ಸುಪ್ರೋಜರ್ ಮೊದಲು ಮಾಡಿ ಟಿವಿಗೆ ಅಂಜಬೇಕಾಗಿದೆ. ಈಗ ಸುಪ್ರೋಜರಿಗೆ ನೀವು ಅಂಜಬೇಡ, ನಾವು ಕೂಡ ಅದ್ದಿನ ಕಣ್ಣು ಅಂತಾರೆ ಅದಕ್ಕೆ. CCTV ಅದ್ದಿನ ಕಣ್ಣು ಹಿಂಗೆ ನೋಡ್ತದೆ ನಮ್ಮನ್ನದು. ಆ ಕಾರಣಕ್ಕೆ ನೀವೆಲ್ಲರೂ ಕೂಡ, ನಾನು ಯಾಕೆ ಈ ಮಾತು ಹೇಳಕತ್ತೀನಿ ಅಂದರೆ, ಪ್ರಿನ್ಸಿಪಾಲ್ರು ಸಾಕು ಮಾಡಮಲ್ರಿ, ಟೈಮ್ ಆಗ್ಯದ ಅಂತಾರೆ ಅವರು. ಅವರು ಮಾತಾಡ್ತಾರೆ ಈಗ ಮತ್ತೆ. ಆಯಿತು, ಇಲ್ಲಿ ನೋಡಿ, ದುಡಿಬಾರ್ದು ಸಾವ್ಕಾರ ಆಗ್ಬೇಕನ್ನೋ ಕಾರಣಕ್ಕೆ ನೀವೆಲ್ಲ ಭಾಳ ಚಂದ ಕುಂತಿರಲ್ಲ, ಅದಕ್ಕೆ ಮಾತಾಡೋಕೆ ಮನಸ್ಸು ಬರಕತ್ತಿದ್ದು ಅಷ್ಟೇ. ಈ ಒಬ್ಬ ಪೇಪರ್ದಾಗ ಜಾಹೀರಾತು ಕೊಟ್ಟನಂತೆ. ಪೇಪರ್ದಾಗ ಜಾಹೀರಾತು ಏನು ಕೊಟ್ಟನಂದರೆ, ನೊಣ ಸಾಯ ಹೊಡೆದು ಒಂದು ಮಷೀನ್ ಕಂಡು ಹಿಡಿದೀನಿ, ಅದ್ರ ಹೆಸರು ನೊಣಕ್, ಯಾರು ಬೇಕಾದರೂ ಕೂಡ ತೊಗೋಬೋದು ಅಂದಂತೆ. 100 ರೂಪಾಯಿ ಈಗಿನ ಕಾಲಕ್ಕೆ ಮಾಮೂಲಿ ಅಲ್ವಾ? ಎಲ್ಲರೂ ಮನಿ ಆರ್ಡ್ರ್ ಮಾಡಿದ್ದು ಯಾರಿಗೆ? ನೊಣಕ್ ಮಷೀನ್ ತಯಾರು ಮಾಡಿದವ ಮಾಲೀಕನಿಗೆ. ಎಲ್ಲರಿಗೆ ಕಳಿಸಿದ್ರು. ನಮ್ಮನಿಗೆ ಒಂದು ತರಿಸಿಂಡೆ ಮಗ ನಾನು, ಯಾಕೆಂದರೆ ಸಿಹಿ ಪದಾರ್ಥಗಳ ಮೇಲೆ ನೊಣ ಕುಂತ್ರೆ ಆರೋಗ್ಯ ಹಾಳಾಗ್ತದೆ ಅನ್ನೋ ಕಾರಣಕ್ಕೆ 100 ರೂಪಾಯಿ ಮಾಮೂಲಿ ಅಂತ ತಿಳ್ಕೊಂಡು ಮನಿ ಆರ್ಡ್ರ್ ಮಾಡಿದೆ. ನಮ್ಮನಿಗೂ ಒಂದು ನೊಣಕ್ಕೆ ಮಷೀನ್ ಬಂದಿತ್ತು, ಅದು ಬಾಕ್ಸ್ನಾಗ ಬಂದಿತ್ತು. ನಾವು ಸ್ವಲ್ಪ ಸಂಪ್ರದಾಯವಾದಿಗಳಾದ್ದರಿಂದ ಇಂಥವ್ರು ಸಂಗಯ್ಯಸ್ವಾಮಿ ಅಂಥವ್ರನ್ನ ಕರೆಸಿ ಅದಕ್ಕೆ ಈ ಬತ್ತಿ ಕುಂಕುಮ ಹಚ್ಚಿ ಕಾಯಿ ಪಾಯಿ ಒಡೆದು ಊದುಬತ್ತಿ ಬೆಳಗಿ ಆ ಬಾಕ್ಸ್ ಓಪನ್ ಮಾಡಿದ್ದೀವಿ ರೀ. ಆ ಬಾಕ್ಸ್ನಾಗ ಒಂದು ಬಿಳಿ ಹಾಳೆ ಇತ್ತು. ಮತ್ತು ಹಾಳೆ ಬೆಳಗಿರ್ತಾವೆ, ಮತ್ತು ಕರಿ ಹಾಳೆ ಇರ್ತಾವೆ. ಅನ್ಬೇಕು ನೀವೆಲ್ಲ, ಅನ್ಬೇಕು. ಆ ಬಿಳಿ ಒಬ್ಬ ಹಿಂಗೆ ಯಾಕೆ ಇವೆಲ್ಲ ಹೇಳಕತ್ತೀನಿ ಅಂದರೆ, ಬಸ್ನಾಗ ಒಬ್ಬ ಮಾತಾಡ್ತಿರ್ತೀವಿ, ಎಲ್ಲಿ ಕುಂತೆಲ್ಲ ಕಡಿ ಲಾಸ್ಟಿಗೆ ಕುಂತು, ಕಡಿ ಅಂದ್ರೆ ಒಂದೇ ಲಾಸ್ಟ್ ಅಂದ್ರೆ ಒಂದೇ. ಅವ್ರ ಅಮ್ಮಗೆ ಮಾತಾಡ್ತಿರ್ತಾರೆ, ಅಮ್ಮ ಜಲ್ದಿ ಬಿಸಿನೀರು ಕಾಸಂಗೆ ನಂಗೆ ಟೈಮ್ ಆಗ್ತದ, ಅಮ್ಮ ಬಿಸಿನೀರು ಕಾಸಂಗೆ. ಬಿಸಿನೀರು ಮತ್ತೆ ಕಾಸಕ್ಕೆ ಹೋತಿ, ನೀರು ಕಾಸು ಅನ್ಬೇಕು. ಬಿಸಿರ್ತಾವಲ್ಲ ಮತ್ತೆ ಕಾಸಬೇಕು. ತಡ್ರಲ್ಲೇ ಕುಣಿಯಾಗೆ ಹೋಗ್ಯಾರ, ಇಲ್ಲಿ ಕುಣಿ ತೋಡಕ್ಕೆ ಹೋಗ್ಯಾರ, ಕುಣಿ ಯಾಕೆ ತೋಡಬೇಕು? ಕುಣಿ ಅಂದರೆ ತೆಗ್ಗದು. ಅಂದರೆ ಇವೆಲ್ಲವೂ ಕೂಡ ಮೊದಲಿಂತ ನಾವು ಆಡ್ಕೊಂತ ಬರೋ ಸಲುವಾಗಿ ನನಗೂ ಬಿಟ್ಟಿಲ್ಲ, ಅವು ನಿಮಗೂ ಬಿಟ್ಟಿಲ್ಲ. ಓಕೆ, ಏನು ಹೇಳಕತ್ತಿದೆ? ವೆರಿ ಗುಡ್. ಇಲ್ಲೇ ಇದ್ದೀರಿ ನೀವು. ಬಾಡಿ ಇಲ್ಲೇ ಇದೆ, ಮೈಂಡು ಇಲ್ಲೇ ಇದೆ. ಕೆಲವೊಂದು ಸಲ ನೀವೊಬ್ಬರು ಇಲ್ಲಿರ್ತಾರೆ, ಮನಸ್ಸೆಲ್ಲ ಬಟ್ಟೆಣ್ಣಾಗಿರ್ತದೆ. ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳಿದೆ. ಅವಾಗ ಆ ನೊಣಕ್ಕೆ ಮಷೀನ್ ಬಂದಿತ್ತಲ್ವ, ಆ ಬಿಳಿ ಹಾಳೆಯಲ್ಲಿ ಬರೆದಿದ್ದ ಅವನು. ಏನಂತ ಬರೆದಿದ್ದ? ಇದು ಆಟೋಮೆಟಿಕ್ ಮಷೀನು, ಇದಕ್ಕೆ ಇಂಧನ ಹಾಕೋದಿಲ್ಲ, ಇದಕ್ಕೆ ಪೆಟ್ರೋಲ್ ಹಾಕೋದಿಲ್ಲ, ಇದಕ್ಕೆ ಚಾರ್ಜ್ ಮಾಡೋದಿಲ್ಲ. ನೀವೇನು ಮಾಡಬೇಕಂದ್ರೆ ಬಲಗೈಲಿ ಊಟ ಮಾಡಾಗ ಎಡಗೈ ಜಾಡಿಸಿರಿ ಅಂತ ಬರೆದುಬಿಟ್ಟಿದ್ದ. ಈ ಅಂಗೈಗೆ ಆಕಾಶ ತೋರಿಸೋರು ಬರ್ತಾರಲ್ಲ ಇಂಥರೇ. ಮತ್ತೆ ಅದಕ್ಕೆ ಇಂಥ ಕಲುಷಿತ ವಾತಾವರಣದಲ್ಲಿ ಕೂಡ ಮಕ್ಕಳೇ ನಿಮ್ಮನ್ನು ನೀವು ಉಳಿಸ್ಕೊಳ್ಬೇಕಾಗಿದೆ, ನಿಮ್ಮತನವನ್ನು ನೀವು ಉಳಿಸ್ಕೊಳ್ಬೇಕಾಗಿದೆ. ನಾನು ಜಾಣ, ನಾನು ಓದಬಲ್ಲೆ, ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ನಾನು ಬರೆಯಬಲ್ಲೆ, ಏನಾದರೂ ಸಾಧಿಸಬಲ್ಲೆ, ಎದರದೇ ಪರೀಕ್ಷೆ ಎದುರಿಸಬಲ್ಲೆ, ನಂಬರ್ 1 ಆಗಬಲ್ಲೆ, ಇವತ್ತೇ ಪ್ರಮಾಣ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಇನ್ನೂ ಕೆಲವರು ಇರ್ತಾರೆ, ನಾನು ಗುರಿ ಮುಟ್ಟದಾಗದಿದ್ದರೆ, ನಾನು ಗೆಲ್ಲಲಾಗದಿದ್ದರೆ, ಪರೀಕ್ಷೆಯ ಸಂದರ್ಭದಲ್ಲಿ ನನ್ನ ಹಾಲ್ ಟಿಕೆಟು ಬರದಿದ್ದರೆ, ಪರೀಕ್ಷೆಗೆ ಹೋಗುವ ಸಂದರ್ಭದಲ್ಲಿ ಎಕ್ಸ್ಟೆಂಟ್ ಆದರೆ, ಪರೀಕ್ಷೆಯಲ್ಲಿ ನಾನು ಫೇಲ್ ಆದರೆ, ನಾ ಇಲ್ಲೇ ನಿಂತು ಮಾತಾಡಕತ್ತೀನಿ, ಹಿಂಗೆ ಹಾರ್ಟ್ ಅಟ್ಯಾಕ್ ಆದರೆ, ಸತ್ತರೆ, ನನಗೆ ಓದಿಕೊಂಡ ನಂತರ ಸರ್ಕಾರಿ ನೌಕರಿ ಸಿಗದಿದ್ದರೆ, ನನಗೆ ಊರಲ್ಲಿ ಜನ ಎಲ್ಲರೂ ನನ್ನನ್ನು ನೋಡಿ ನಗುವಂತಾದರೆ,
ಈ ರೇಗೆ ಮೊದಲು ಮಂಗಲ ಹಾಕಬೇಕು. ವಿಲ್ ಪವರ್ ಇಲ್ಲದವನ ಜೀವನ ನಿಲ್ಲಾಗಿ ಹೋಗ್ತದೆ. ಅದಕ್ಕೆ ವೇರ್ ದೇರ್ ಈಸ್ ಫೇತ್ ದೇರ್ ಈಸ್ ನೋ ನೀಡ್ ಆಫ್ ಎನಿಥಿಂಗ್ ಅಂತ. ಎಲ್ಲಿ ನಂಬಿಕೆ ಇರ್ತದೆ ಅಲ್ಲಿ ಏನೂ ಬೇಕಾಗಿಲ್ಲ. ಮಕ್ಕಳೇ, ತೀವ್ರವಾದ ಜ್ಞಾನಾಶಕ್ತಿ ಇರಲಿ, ದೃಢವಾದ ನಿಷ್ಠೆ ಇರಲಿ, ನಲುಗದ ಏಕಾಗ್ರತೆ ಇರಲಿ, ಅಚಲ ಶ್ರದ್ಧೆ ಇರಲಿ, ಬಿಡದ ಛಲ ಇರಲಿ, ಸತತ ಪ್ರಯತ್ನ ಇರಲಿ, ಸಮಯ ಪ್ರಜ್ಞೆ ಇರಲಿ. ಇವೆಲ್ಲವೂ ನಿಮ್ಮದಾದರೆ ಯಶಸ್ಸು ನಿಮ್ಮದಾಗಲೇಬೇಕು, ಹಾಗೇ ಆಗುತ್ತದೆ ಎನ್ನುವಂಥ ನಂಬಿಕೆ ನನ್ನದು. ಮಕ್ಕಳೇ, ಕೊನೆ ಮಾತು, ಎತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಾನು ಎಲ್ಲೇ ಹೋದರೂ ಕೂಡ ಈ ಮಾತು ಯಾರು ಬೇಡಂದ್ರೂ ನಾನು ಬಿಡೋದಿಲ್ಲ. ಅಪ್ಪಿತಪ್ಪಿ ಎತ್ತವರ ಕಣ್ಣುಗಳನ್ನು ದಯಮಾಡಿ ತೇವಗೊಳಿಸಬೇಡಿ. ಯಾಕೆಂದರೆ ಎಷ್ಟೋ ಜನ ನಾಳೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಿರಲ್ವಾ, ನಿಮ್ಮ ಕಾಲೇಜಿನ ಆಯ್ಕೆಯಲ್ಲಿ ಕೂಡ ನಿಮ್ಮ ಒಂದು ಜಾಣ್ಮೆಯನ್ನು ಇಟ್ಕೊಂಡು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಅರ್ಥ ಮಾಡಿಕೊಳ್ಳಿ, ತಾಯಿ ಅಂತಾಳೆ, ಮಗನೇ ಬಸ್ ಬರ್ತದ, ಬೇಗ ಎದ್ದೇಳೋ ಮಗನೇ, ನೀರು ಕಾಸಿನಿ, ಜಳಕ ಮಾಡು, ನಿನ್ನೆ ಅನ್ನ ಇತ್ತು, ಚಿತ್ರಾನ್ನ ಒಗ್ಗರಣೆ ಹಾಕಿನಿ, ನೀನು ಊಟ ಮಾಡಿ ಹೋಗು ಮಗನೇ ಅಂತಾಳೆ ತಾಯಿ. ಇಲ್ಲಿ ಮಧ್ಯಾಹ್ನ ಬಂದು ಕಾಲೇಜ್ ಮುಗಿಸ್ಕೊಂಡು ನೀವೆಲ್ಲ ಹೋಗಿರ್ತೀರಲ್ಲ, ಹೋಗಟ್ಟಿಗೆ ತಾಯಿ ಮನ್ಯಾಗ, ಅಪ್ಪ ಮಗನೇ ಬಾ, ಕೈಕಾಲು ಮುಖ ತಕ್ಕೋ, ರೊಟ್ಟಿ ಮಾಡೀನಿ, ಪಲ್ಯ ಮಾಡೀನಿ, ಊಟ ಮಾಡು ಊಟ ಮಾಡು ಊಟ ಮಾಡು ಅಂತ ತಾಯಿ ವಯಸ್ಸಾದ ಕಾಲಕ್ಕೆ ಊಟ ಕೊಡು ಮಗನೇ, ಊಟ ಕೊಡು ಮಗನೇ ಅಂತ ಕೇಳ್ತಾಳೆ. ಯಾವ ತಾಯಿ ತಂದೆಗೆ ಈ ಪರಿಸ್ಥಿತಿ ಬರಬಾರ್ದು. ಭಾಳ ಗಂಭೀರವಾಗಿ ಆಲೋಚನೆ ಮಾಡಿ. ನಿಮ್ಮ ನಿಜವಾದ ದೇವರು, ನಡೆದಾಡುವ ದೇವರು, ಜೀವಂತ ದೇವರು ಯಾರಾದರೂ ಇದ್ದರೆ ನಿಮ್ಮ ತಂದೆ ತಾಯಿಗೆ ಮುಂಜಾನೆ ಎದ್ದ ತಕ್ಷಣ ಅವರನ್ನು ನೆನೆಸ್ಕೊಂಡ್ಬಿಟ್ರೆ ಎಲ್ಲ ಭಗವಂತ ಅಲ್ಲೇ ಇದ್ದಾನೆ. ಹಾಗಾಗಿ ಆ ಕೆಲಸ ಮಾಡಿ. ಯಾಕೆಂದರೆ ಒಂದು ಊರಾಗಿ ಈ ಘಟನೆ ಆಗಿತ್ತು, ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕಟ್ಟಿ ಮೇಲೆ ತಂದೆ ತಾಯಿ ಕುಂತಿದ್ರು, ವಯಸ್ಸಾದವರು. ತಂದೆ ತಾಯಿ ಕುಂತಾಗ ನಾನು ಕೇಳಿದೆ, ಹಿಂಗೆ ಕಾರ್ಯಕ್ರಮ ಲೇಟ್ ಇತ್ತು, ಹೋಗಿ ಕೇಳಿದೆ, ನೀರು ಕೊಡ್ರಿ ಅಂದ. ನೀರು ಕೊಟ್ಟರು, ಕುಡಿದೆ. ಒಂದಿಷ್ಟು ಆ ನೀರು ಕುಡಿದ ಮೇಕ ಆ ನೀರಿನ ಋಣಾನುಬಂಧ ಮುಟ್ಟಿಸ್ಬೇಕಾದ್ರೆ ಔಪಚಾರಿಕವಾಗಿ 2 ಮಾತಾಡಿದೆ. ನಿಮ್ಗೆ ಎಷ್ಟು ಮಂದಿ ಮಕ್ಕಳಂದೆ? ಅವ್ರು 3 ಮಕ್ಕಳಂದರು. ಯಾವ ಅಂತ ಕೇಳಿಲ್ಲ. ಲಿಂಗ ತಾರತಮ್ಯ ಮಾಡಬಾರ್ದಲ್ಲ, ಹೆಣ್ಣು ಗಂಡು ಅಂತ ತಾರತಮ್ಯ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಏನೂ ಕೇಳಲಿಲ್ಲ. ಆ ಮುದುಕನೇ ಹೇಳಿಬಿಡ್ತು, 3 ಗಂಡು ಮಕ್ಕಳು ನನಗಂದ. ಏನು ಮಾಡ್ತಾರಂತ ಕೇಳಿದೆ. ಒಬ್ಬ ಮಗ ಇಂಜಿನಿಯರ್ ಇದ್ದಾನೆ, ಬೆಂಗಳೂರಿನಲ್ಲಿರ್ತಾನೆ, ಇನ್ನೊಬ್ಬ ಮಗ ಡಾಕ್ಟ್ರ್ ಇದ್ದಾನೆ, ಅಮೇರಿಕದಲ್ಲಿರ್ತಾನೆ ಅಂತ ಸುಮ್ಮನೆ ಆಗಿಬಿಟ್ಟ. ಯಾಕ್ರಿ ಮತ್ತೆ 3ನೇ ಮಗ ಏನು ಮಾಡ್ತಾನೆ ರೀ, 3ನೇ ಮಗನ ಬಗ್ಗೆ ಮಾತಾಡವಲ್ರಲ್ಲ ಅಂತ ನಾನು ಕೇಳಿದೆ. ಏನು ಮಾಡೋದದ ಅಳಿಗೆ ಸರ್, 3ನೇ ಮಗನಿಗೆ ವಿದ್ಯೆ ತೆಲಿಗೆ ಹತ್ತಿಲ್ಲ, ಅದು ಕೆಟ್ಟದ್ದು ಅಡ್ಡ ಆಗಿ ಹೋಯ್ತು ರೀ. ಇಲ್ಲೇ ಮನೆ ಪಕ್ಕದಾಗೆ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ಕುಂತಾನಂತ ತುಂಬ ಬೇಜಾರಿನಿಂದ ಹೇಳಿದ. ಅವಾಗ ಬಗಲಾಗ ಹೆಂಡ್ತಿ ಕುಂತಿದ್ದಲ್ಲ, ಅಳಿಗೆ ಸರ್ ನನ್ನ ಗಂಡನ ಮಾತು ಏನು ಕೇಳ್ತೋ ಯಪ್ಪ, ಅವ ದಡ್ಡಾಗ್ಯಾನ, ಕಿರಾಣಿ ಅಂಗಡಿ ಇಟ್ಕೊಂಡು ಕುಂತ ನನ್ನ ಸಲುವಾಗಿ ಇವತ್ತು 2 ರೊಟ್ಟಿ ಕಾಣಕತ್ತೀವಿ ಅಂದರು ಅವರು. ಯಾಕೆ ಈ ಮಾತಾಡಕತ್ತೀನಿ ಕೇಳಿ. ಒತ್ತೊತ್ತಿಗೆ ಊಟ ಕೊಟ್ಟು, ತಪ್ಪು ಮಾಡಿದಾಗ ಒಂದು ಏಟು ಕೊಟ್ಟು, ಕೂಲಿ ನಾಲಿ ಮಾಡಿ, ಶಾಲೆ ಕಲಿಸಿ, ಶಾಣೆನ ಮಾಡಿ, ಜೊತೆಗಾತಿ ಹುಡುಕಿ, ಜೋಡು ಮಾಡಿದ ತಂದೆ ತಾಯಿಗೆ ಊಟ ಕೊಡ್ತಿದ್ರು ಮಕ್ಕಳು. ಇದ್ರ ಬಗ್ಗೆ ತುಂಬ ಗಂಭೀರವಾಗಿ ಅದಕ್ಕೆ ಹೇಳಿದ್ದು, ಕಲ್ಮಠ ಕಾಲೇಜಿನಲ್ಲಿ ಶಿಕ್ಷಣದ ಜೊತೆಗೆ ಒಂದಿಷ್ಟು ಸಂಸ್ಕಾರ ಕಲಿಸೋದು. ಇದು ಮಠದ ಕಾಲೇಜ್ ಆದುದರಿಂದ ಇಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥ ಪ್ರಯತ್ನ ಮಾಡೋದು. ಕ್ರೀಡೆಯಲ್ಲಿ ಬೆಳೀಲಿ ಅಂತ ಅರ್ಥ. ಇಲ್ಲಿ ಎಲ್ಲ ರೀತಿಯಿಂದ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಅಂತ ಏನು ಅಂತೀವಿ, ಎಲ್ಲ ಸರ್ವತೋಮುಖ ನಮ್ಮಲ್ಲಿ ಬೆಳವಣಿಗೆ ಆಗ್ತದೆ. ಮಕ್ಕಳೇ, ನಮಗೆ ಸಾಕಿದ್ದು, ನಮಗೆ ಆಡಿಸಿದ್ದು, ನಮಗೆ ಗದರಿಸಿದ್ದು, ನಮಗೆ ಪ್ರೀತಿಸಿದ್ದು, ನಮಗೆ ಕತೆ ಹೇಳಿದ್ದು, ನಮಗೆ ಉಯ್ಯಾಲೆಯಲ್ಲಿ ಜೀಕಿದ್ದು, ನಮಗೆ ಮುತ್ತು ಕೊಟ್ಟದ್ದು, ನಮಗೆ ತುತ್ತು ಕೊಟ್ಟದ್ದು, ಚಂದಮಾಮನ ತೋರಿಸಿ ಉಣ್ಣಿಸಿದ ಎತ್ತವರಿಗೆ ನೀವೆಲ್ಲ ಹುಣ್ಣಿಮೆ ಆಗಬೇಕೇ ವಿನ ಖಂಡಿತ ಅಮಾವಾಸ್ಯೆ ಆಗಬಾರ್ದು. ಈ ಕಳಕಳಿಯನ್ನು ಹೇಳ್ತಾ, ಮಕ್ಕಳೇ, ಮತ್ತೆ 42 ದಿನ ಟೈಮ್ ಅದ, 6 ವಿಷಯ ಅದಾವ, 7 ದಿನ ಟೈಮ್ ಅದ. ಆಲ್ ದ ಬೆಸ್ಟ್, ನಿಮಗೆಲ್ಲ ಒಳ್ಳೆಯದಾಗಲಿ. ಜೀವನವೇ ಒಂದು ಟೆಸ್ಟ್ ಮಕ್ಕಳೇ, ನೀವು ಯಾರು ಮಾಡಬೇಡ್ರಪ್ಪ ರೆಸ್ಟು, ನಿಮ್ಮೆಲ್ಲರ ಲೈಫ್ ಆಗಲಪ್ಪ ಬೆಸ್ಟು, ಎಲ್ಲದರಲ್ಲೂ ನೀವೇ ಬನ್ನಿ ಫಸ್ಟು. ಇದೇ ನನ್ನ ರಿಕ್ವೆಸ್ಟು.